ಸರ್, ಕನ್ನಡದ ಮೇರು ನಟ ವಿಷ್ಣು ಸರ್ ಅವರ ಸಮಾಧಿ ರಾತ್ರೋರಾತ್ರಿ ತೆರವಾಗಿದ್ದು ಕನ್ನಡಿಗರ ಮತ್ತೆ ಅಭಿಮಾನಿಗಳ ಕೆಂಗಣ್ಣಿಗೆ ಒಂಥರ ಗುರಿಯಾದಂಗಾಗಿದೆ. ಎಲ್ಲರಿಗೂ ಕೂಡ ನೋವಾಗಿದೆ, ಪ್ರತಿಯೊಬ್ಬರಿಗೂ ಕೂಡ. ಸರ್ ಏನ್ ಹೇಳುತ್ತೆ? ನೀವು ಎಲ್ಲ ಒಂದೇ ಕುಟುಂಬದವ್ರ ತರ ಇದ್ರಿ, ನೀವು ಚೈಲ್ಡ್ಹುಡ್ ಇಂದ ನೋಡಿರ್ತೀರಾ ಅಂತ ಅನ್ಸುತ್ತೆ ವಿಷ್ಣು ಸರ್ನ. ಸೊ ನಿಮ್ಗೆ ಎಷ್ಟು ನೋವಾಯ್ತು? ಇಲ್ಲ, ಏನು ಅನ್ಸುತ್ತೆ ನನಗೆ ಪರ್ಸ್ನಲಿ, ನನಗೆ ಗೊತ್ತಿಲ್ಲ ಬೇರೆದೇನು ಅಂತ. ನನಗೆ ಪರ್ಸ್ನಲಿ ನನಗೆ ದಾದಾ ಇಲ್ಲಿದ್ದಾರೆ, ನಾನು ಅವ್ರನ್ನ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ, ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ಜಾಗ, ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಎಲ್ಲಿಂದ ತೊಗೊಂಬಂದು ಕೆಳಗಡೆ ಇಡೋಕೆ ನಾನು ಖಂಡಿತವೂ ನನಗೆ ಇಷ್ಟ ಇಲ್ಲ ಅದು. ಹಾಗಾಗಿ ಅದೊಂದು ಕೋರ್ಟ್ ಆರ್ಡರ್ ಅಂತಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು. ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ದಾದನ ಪ್ರೀತಿಸ್ತೀನಿ, ನಾನು ಎಲ್ಲಿದ್ದೀನೋ ಅಲ್ಲಿಂದ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ. ಈಗ ಅದು ಮೈಸೂರಿನಲ್ಲಿದೆಯಾ, ಅಲ್ಲಿ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ, ಅದನ್ನೇ ಚೆನ್ನಾಗಿ ವೈಭವೀಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನೋ ಥರನೂ ಫೀಲ್ ಮಾಡ್ಬೋದು. ನನಗೆ ಯಾಕೋ ಪ್ರತಿ ಸತಿನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ ನಾವು ದಾದನಿಗೇನೆ ಅವಮಾನ ಮಾಡ್ತಿದ್ದೀವ, ಅವ್ರನ್ನೇ ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದ್ದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವುದೋ ಕೋರ್ಟ್ ಆರ್ಡ್ರನ್ನ ಫಾಲೋ ಮಾಡಿಲ್ವ ಅದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು, ಅವ್ರನ್ನ ಇನ್ನೂ ಮೆರೆಸಬೇಕು ಅಂತ ಅಭಿಮಾನಿಗಳಾಗಿ ನಾವು ಯೋಚನೆ ಮಾಡೋದು ಬಿಟ್ಟು ಬರೀ ಈ ಥರದ್ರಲ್ಲೇ ಅವ್ರ ಹೆಸರುಗಳನ್ನ ತೊಗೊಂಡ್ಬರ್ತಾ ಇದ್ದೀವಲ್ಲ ಅನ್ನೋದು ಒಂದು ನೋವು ನನಗಿದೆ. ಸರ್, ಈಗ ಅಭಿಮಾನಿಗಳು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗ ಒಂದಾಗ್ತಾ ಇದ್ರೆ ಇವತ್ತು ಸಮಾಧಿಗೆ ಈ ತರ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ, ಒಗ್ಗಟ್ಟಿಲ್ಲ. ಇಲ್ಲ, ಏನು ಗೊತ್ತಾ, ಏನೇನು ನಡೆದಿದೆ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಹಾಕೊಂಡ್ಬಂದಿರೋದು. ಎಲ್ಲರೂ ಶ್ರಮ ಪಟ್ಟಿದ್ದಾರಮ್ಮ, ಯಾರು ಒಬ್ರು ಇದು ಮಾಡಿಲ್ಲ ಇವ್ರು ಮಾಡಿಲ್ಲ ಯಾರ ಮೇಲೂ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಚಿತ್ರರಂಗ ಬಿಡಿಮ್ಮ, ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದ್ದೀವಿ, ನಾವೇ ನಿಂತ್ಕೊಂಡಿಲ್ವ ಇದಕ್ಕೆ? ಅದಕ್ಕಿಂತ ಒಂದು ಪವರ್ ಬೇಕಾ? ಅಭಿಮಾನಿಗಳಿಗಿಂತ ಒಂದು ಪವರ್ ಬೇಕಾ? ಚಿತ್ರರಂಗ ಇರೋದೇ ಅಭಿಮಾನಿಗಳ ಮೇಲೆ, ಇನ್ನೇನು ಚಿತ್ರರಂಗ ಮಾಡುತ್ತೆ? ಅಭಿಮಾನಿಗಳಿಗಿಂತ ಏನು ಪವರ್ ಇದೆ ನಮಗೆ? ಬಟ್ ಆದರೂ ಕೂಡ ಅವ್ರ ಮನೆಯವರಾಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಲ್ಲನೂ ಹಾಕೊಂಡ್ಬಂದಿದ್ದಾರೆ. ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿದೆಯೋ ಏನೋ, ಕೋರ್ಟಿಂದ ಆರ್ಡರ್ ಬಂದಿದೆ, ಹೈಕೋರ್ಟಿಂದನೇ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು. ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನು ತುಂಬ ಅದ್ರ ಬಗ್ಗೆನೇ ಸುತ್ತಾಡ್ತಾ ಅದನ್ನ ಹೆಸರನ್ನ ತೊಗೊಂಬಂದು ಅಲ್ಲಿಗೆ ತರ್ತಾ ಇದೀವಿ ಹೊರತು ಎಲ್ಲ ನಾವು ನೆಕ್ಸ್ಟ್ ಲೆವೆಲ್ ಮೆರೆಸ್ಬೇಕಲ್ವಾ ಅದನ್ನು ಅನ್ನೋದೇ ನನಗೆ ಅನಿಸ್ತಾ ಇದೆ ಅಷ್ಟೇ. ಈಗ ವಿಷ್ಣು ಸರ್ ಅವ್ರ ಫ್ಯಾಮಿಲಿ ಅವರೇ ಅಭಿಮಾನಿಗಳನ್ನ ಕಡೆಗೆ ಕಾಣಿಸ್ತಾ ಇದ್ದಾರೆ. ನಮ್ಗೆ ಆಲ್ರೆಡಿ ಒಂದು ಸಮಾಧಿ ಇದೆ, ಇದ್ರಿಗೆ ನಮ್ಗೆ ಅದ್ರ ಬಗ್ಗೆ ನಮ್ಮ ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡೋದ್ರಿಂದನೇ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಹೊಡೆದಾಕಿದ್ದಾರೆ ಅನ್ನೋ ಥರ ಒಂದು ಅಭಿಮಾನಿಗಳು. ಇಲ್ಲ ಸರ್, ಅದೇ ಹೇಳ್ತಲ್ವಾ, ಅವ್ರ ಮನೆಯವ್ರಿಗೆ ಅವ್ರೂ ಯಾರಿಗೂ ಇಷ್ಟ ಇರಲ್ವ ಸರ್, ಮಾಡಬಾರ್ದು ಅಂತ ಇರುತ್ತಾ? ಇವಾಗ ಭಾರತೀಯ ಅಮ್ಮ ಆಗಿರಲಿ, ಅನಿರುದ್ಧ ಅವರಾಗಿರಲಿ, ಅವ್ರಿಗೆ ಬೇಡ ಇದು ನಮ್ಗೇನಿದು ಅಂತ ಅನ್ಸಿರುತ್ತಾ? ಎಲ್ಲ ಎಫರ್ಟ್ ಹಾಕಿರ್ತಾರೆ, ಅವರು ಏನೇನು ಮಾಡ್ಬೇಕು ಎಲ್ಲನೂ ಮಾಡಿರುತ್ತೆ. ಅದೇ ಹೇಳ್ತಿಲ್ವಾ, ಇದ್ರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಮೀರಿದ ಏನೋ ಒಳಗಡೆ ಇರುತ್ತೆ, ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ. ಅವ್ರು ಪ್ರತಿದಿನ ಅದ್ರ ಬಗ್ಗೆ ನೋಡ್ತಿರ್ತಾರೆ, ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್. ಇವತ್ತು ನಾನು ಹೇಳ್ತಾ ಇರೋದು ಏನಿದೆ ಅದನ್ನು ಏನು ಬೆಸ್ಟ್ ಮಾಡೋಣ, ಅದನ್ನು ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಂಡು ಅನ್ನೋದ್ರ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವುದನ್ನು ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ನನಗೆ ಅದೇ ಬೇಜಾರು ಅಂತಾರೆ ಅಷ್ಟೇ.